ಮಾಜಿ ಸಂಸದ ಪ್ರಜ್ವಲ್ ಜೀವನ ಶೈಲಿ ಇವತ್ತಿಂದ ಬದಲಾಗಿದೆ. ಜೈಲಲ್ಲಿ ಪ್ರಜ್ವಲ್ ರೇವಣ್ಣಗೆ ಅಪರಾಧಿ ಸಂಖ್ಯೆ 15528 ಈ ಸಂಖ್ಯೆಯನ್ನು ನೀಡಲಾಗಿದೆ. ಅತ್ಯಾಚಾರಿಗೆ ಬಿಸಿ ತುಪ್ಪವಾಗಿದೆ ಜೀವಾವಧಿ ಶಿಕ್ಷೆ. ಇವತ್ತಿಂದ 8 ಗಂಟೆ ಜೈಲಲ್ಲಿ ಕಡ್ಡಾಯವಾಗಿ ಕೆಲಸ ಮಾಡಲೇಬೇಕು ಪ್ರಜ್ವಲ್ ರೇವಣ್ಣ. ಇವತ್ತಿನಿಂದ ಪ್ರಜ್ವಲ್ ಬಿಳಿ ಬಟ್ಟೆಯನ್ನ ಧರಿಸಬೇಕು. ಅಧಿಕೃತವಾಗಿ ಸಜಾಬಂದಿ ಕೈದಿಯಾಗಿದ್ದಾರೆ ಪ್ರಜ್ವಲ್. ಬೇಕರಿ, ಹೈನುಗಾರಿಕೆ, ತರಕಾರಿ ಬೆಳಿಬೇಕು, ಕರಕುಶಲ ವಸ್ತು, ಮರಗೆಲಸ ಸೇರಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಪ್ರಜ್ವಲ್. ಈ ಕೆಲಸಕ್ಕೆ ತಕ್ಕಂತೆ ಸಂಬಳವನ್ನ ಸಹ ನೀಡಲಾಗುತ್ತೆ ಜೈಲಲ್ಲಿ. 1 ವರ್ಷ ಕೌಶಲ್ಯ ರಹಿತಕ್ಕೆ 524 ರೂಪಾಯಿ ಸಂಬಳ ಕೊಡ್ತಾರೆ. ಅನುಭವದ ನಂತರ ನುರಿತ ವರ್ಗಕ್ಕೆ ಕೈದಿಗಳಿಗೆ ಬಡ್ತಿ ಸಿಗ್ತಾ ಹೋಗುತ್ತೆ. ಜೈಲಲ್ಲಿ ಪ್ರಜ್ವಲ್ ಜೀವನ ಶೈಲಿ ಸಂಪೂರ್ಣವಾಗಿ ಈ ರೀತಿಯಾಗಿ ಇವತ್ತಿನಿಂದ ಬದಲಾಗಿದೆ. ಇವತ್ತಿಂದ 8 ಗಂಟೆ ಜೈಲಲ್ಲಿ ಕಡ್ಡಾಯವಾಗಿ ಕೆಲಸ ಮಾಡಲೇಬೇಕು. ಬಿಳಿ ಬಟ್ಟೆಯನ್ನ ಧರಿಸಲೇಬೇಕು. ಕೆಲವೊಂದಿಷ್ಟು ಕೆಲಸಗಳಿದಾವೆ, ಅದರಲ್ಲಿ ಒಂದು ಕೆಲಸವನ್ನ ಆಯ್ಕೆ ಮಾಡಿಕೊಂಡು ದಿನದಲ್ಲಿ 8 ಗಂಟೆ ಕೆಲಸ ಮಾಡಬೇಕಾಗತ್ತೆ. 1 ವರ್ಷ ಕೌಶಲ್ಯ ರಹಿತಕ್ಕೆ 524 ರೂಪಾಯಿ ಸಂಬಳ ಕೊಡ್ತಾರೆ. ನಂತರ ಅವರ ಅನುಭವ ಆದ್ಮೇಲೆ ನುರಿತ ವರ್ಗಕ್ಕೆ ಕೈದಿಗಳನ್ನ ಬಡ್ತಿ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಇವತ್ತಿಂದ ಪ್ರಜ್ವಲ್ ಲೈಫ್ ಸ್ಟೈಲ್ ಅಂತೂ ಚೇಂಜ್ ಆಗಿದೆ ಜೈಲಲ್ಲಿ. ಪ್ರಜ್ವಲ್ಗೆ ಕೈದಿ ಸಂಖ್ಯೆ ಕೊಟ್ಟಿದ್ದಾರೆ 15528. ಇದು ಪ್ರಜ್ವಲ್ ಕೈದಿ ಸಂಖ್ಯೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಸದ್ಯ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಇಷ್ಟು ದಿನ ಒಂದು ಲೆಕ್ಕ ಆದ್ರೆ ಇವತ್ತಿಂದ ಬೇರೆ ಲೆಕ್ಕ. ನಿನ್ನೆಯಿಂದ ಅಪರಾಧಿಯಾಗಿ ಪ್ರಜ್ವಲ್ ಸೆರೆವಾಸವನ್ನ ಶುರು ಮಾಡಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಸಹ ನಿದ್ದೆ ಮಾಡಿಲ್ಲ ಪ್ರಜ್ವಲ್. ಜೀವಾವಧಿ ಶಿಕ್ಷೆ ನಿರೀಕ್ಷೆಯನ್ನು ಸಹ ಮಾಡಿರಲಿಲ್ಲ ಪ್ರಜ್ವಲ್ ರೇವಣ್ಣ. ಹೀಗಾಗಿ ನಿನ್ನೆ ತಡರಾತ್ರಿವರೆಗೂ ಸಹ ನಿದ್ದೆ ಮಾಡಿಲ್ವಂತೆ. ಕಡಿಮೆ ಶಿಕ್ಷೆ ವಿಧಿಸುವ ನಿರೀಕ್ಷೆಯಲ್ಲೇ ಇದ್ರು ಪ್ರಜ್ವಲ್ ಕೊನೆಯವರೆಗೂ ಸಹ. ಭವಿಷ್ಯದ ದಿನಗಳ ಬಗ್ಗೆ ಈಗ ಆತಂಕದಲ್ಲಿದ್ದಾರೆ ಪ್ರಜ್ವಲ್. ರಾತ್ರಿ ಊಟ ಮಾಡದೆ ಮೌನಕ್ಕೆ ಶರಣಾಗಿದ್ರಂತೆ. ನಿನ್ನೆ ರಾತ್ರಿ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಕಣ್ಣೀರಿಟ್ಟಿದ್ದಾರೆ. ರಾತ್ರಿ ವೈದ್ಯರು ಭೇಟಿ ನೀಡಿ ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ. ಆರೋಗ್ಯ ತಪಾಸಣೆ ವೇಳೆ ವೈದ್ಯರ ಮುಂದೆ ಕಣ್ಣೀರಿಟ್ಟಿದ್ದಾರೆ ಪ್ರಜ್ವಲ್. ಸಿಬ್ಬಂದಿ ಬಳಿಯೂ ಸಹ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಜೀವಾವಧಿ ಶಿಕ್ಷೆಯ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಪ್ರಜ್ವಲ್. ಜೀವಾವಧಿ ಶಿಕ್ಷೆ ಅಂತ ಗೊತ್ತಾಗ್ತಾ ಇದ್ದಂತೆ ಈಗ ಆತಂಕದಲ್ಲಿದ್ದಾರೆ. ನಿನ್ನೆಯಿಂದಲೇ ಅವರ ಸೆರೆವಾಸ ಆರಂಭ ಆಗಿದೆ. ಇಷ್ಟು ದಿನ ಒಂದು ಲೆಕ್ಕ, 14 ತಿಂಗಳು ಜೈಲಲ್ಲಿ ಕಳೆದಿದ್ದಾರೆ. ಆದ್ರೆ ಅದೇ ಬೇರೆ ಲೆಕ್ಕ. ನಿನ್ನೆಯಿಂದ ಶುರುವಾಗಿದೆಯಲ್ಲ ಅದು ಜೀವಾವಧಿ ಶಿಕ್ಷೆ. ಹೀಗಾಗಿ ವೈದ್ಯರು ಬಂದಂತಹ ಸಂದರ್ಭದಲ್ಲಿ ಹಾಗೆ ಅಲ್ಲಿದ್ದಂತಹ ಸಿಬ್ಬಂದಿ ಮುಂದೆ ಸಹ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರಂತೆ, ಕಣ್ಣೀರು ಹಾಕಿದಾರಂತೆ. ಒಂದು ವರ್ಷ ಕೌಶಲ್ಯ ರಹಿತಕ್ಕೆ 524 ರೂಪಾಯಿ ಸಂಬಳವನ್ನ ಕೊಡಲಾಗುತ್ತೆ. ಈಗ ಪ್ರಜ್ವಲ್ ರೇವಣ್ಣ ಮುಂದಿರುವಂತಹ ಕಾನೂನು ಹೋರಾಟ ಏನು ಅನ್ನುವಂತಹ ಪ್ರಶ್ನೆ ಸಹ ಇದೆ. ನಿನ್ನೆ ಏನೋ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಹಾಗಾದ್ರೆ ಮುಂದಿನ ಆಯ್ಕೆ ಏನು ಪ್ರಜ್ವಲ್ ರೇವಣ್ಣಗೆ? ಜೀವಾವಧಿ ಶಿಕ್ಷೆ ತೀರ್ಪು ರದ್ದುಗೊಳಿಸಲು ಹೈಕೋರ್ಟ್ ಮೊರೆ ಹೋಗಬಹುದು. ಈ ಶಿಕ್ಷೆಗೆ ತಡೆ ಅಥವಾ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಹೈಕೋರ್ಟ್ ಈ ಆದೇಶವನ್ನ ರದ್ದು ಮಾಡಬಹುದು, ಇಲ್ಲವೇ ಆದೇಶ ರದ್ದು ಮಾಡದೆ ವಿಚಾರಣೆಯನ್ನ ಸಹ ನಡೆಸಬಹುದು. ಜನಪ್ರತಿನಿಧಿ ಕೋರ್ಟ್ ಆದೇಶ ಎತ್ತಿ ಹಿಡಿದ್ರೆ ಮತ್ತೆ ಸಂಕಷ್ಟ ತಪ್ಪಿದ್ದಲ್ಲ ಪ್ರಜ್ವಲ್ಗೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಈ ಎಲ್ಲ ಆಯ್ಕೆಗಳು ಸಹ ಇದಾವೆ. ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ನಿನ್ನೆಯಿಂದ ಜೀವಾವಧಿ ಶಿಕ್ಷೆಯನ್ನ ಆರಂಭ ಮಾಡಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಯಾವ ತಂತ್ರಜ್ಞಾನದಿಂದ ಪ್ರಜ್ವಲ್ ತಗಲಾಕೊಂಡಿದ್ದು? ಹಾಗಾದ್ರೆ ವಿಡಿಯೋದಲ್ಲಿ ಪ್ರಜ್ವಲ್ ಗೊತ್ತಾಗಿದ್ದು ಹೇಗೆ? ಟರ್ಕಿ ತಂತ್ರಜ್ಞಾನದಿಂದ ಪ್ರಜ್ವಲ್ ಕೃತ್ಯ ಬಯಲಾಗಿದೆ. ಫಿಸಿಕಲ್ ಅಪಿರಿಯನ್ಸ್ ಮೂಲಕ ಪತ್ತೆ ಹಚ್ಚುವಂತಹ ತಂತ್ರಜ್ಞಾನ ಇದು. ಭಾರತದಲ್ಲಿ ಮೊದಲ ಬಾರಿ ಟರ್ಕಿ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗಿದೆ. ಚರ್ಮ ವೈದ್ಯರು, ಮೂತ್ರಶಾಸ್ತ್ರ ತಜ್ಞರಿಂದ ಪರಿಶೀಲನೆ ನಡೆಸಲಾಗಿದೆ. ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಪತ್ತೆ ಹಚ್ಚುವಂತಹ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಯಿತು. ಎಸ್ಐಟಿ ತನಿಖೆಯಲ್ಲಿ ಟರ್ಕಿ ತಂತ್ರಜ್ಞಾನದ ಬಳಕೆ ಗೊತ್ತಾಗಿದೆ. ಟರ್ಕಿ ತಂತ್ರಜ್ಞಾನದಿಂದಲೇ ಆ ವಿಡಿಯೋದಲ್ಲಿರೋದು
ಪ್ರಜ್ವಲ್ ರೇವಣ್ಣನೇ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಫಿಸಿಕಲ್ ಅಪಿಯರೆನ್ಸ್ ಮೂಲಕ ಪತ್ತೆ ಹಚ್ಚುವಂತಹ ತಂತ್ರಜ್ಞಾನ ಇದು. ಎಸ್ಐಟಿ ಈ ತಂತ್ರಜ್ಞಾನವನ್ನ ಬಳಸಿ ತನಿಖೆಯನ್ನ ಮಾಡಿದೆ. ಇದರ ಫಲವಾಗಿ ಜೀವಾವಧಿ ಶಿಕ್ಷೆ ಪ್ರಜ್ವಲ್ಗೆ ಸಿಕ್ಕಿದೆ. ಇನ್ನು ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಸಿಕ್ಕಿದೆ. ಈ ಬಗ್ಗೆ ನಿಖಿಲ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪಿಗೆ ಎಲ್ಲರೂ ತಲೆ ಬಾಗಬೇಕಾಗತ್ತೆ ಅಂತ ಚಿತ್ರದುರ್ಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಇದು ಅವರ ಫಸ್ಟ್ ರಿಯಾಕ್ಷನ್. ತೀರ್ಪಿನ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಯ ಅಗತ್ಯ ಇಲ್ಲ. ಪ್ರಜ್ವಲ್ ಮೇಲೆ ಆರೋಪ ಬಂದಾಗ ಅಮಾನತು, ಈ ವಿಷಯದ ಬಗ್ಗೆ ನಾನು ಪ್ರತಿಕ್ರಿಯಿಸಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ಈಗಾಗಲೇ ಆರ್ಡರ್ಸ್ ಪಾಸ್ ಆಗಿದೆ. ನ್ಯಾಯಾಧೀಶರು ನ್ಯಾಯಾಲಯ ಒಂದು ತೀರ್ಮಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾರೇ ಇದ್ರೂ ತಲೆಬಾಗಬೇಕಾಗ್ತದೆ. ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಇನ್ನೂ ಹೆಚ್ಚಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಅಗತ್ಯತೆ ನನಗಂತೂ ಕಾಣುತ್ತೆ. ಪಾರ್ಟಿ ಮೇಲೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ ಸರ್ ಈ ಪ್ರಕರಣ? ಯಾಕಂದರೆ ಒಬ್ಬ ಸಂಸದರಾಗಿದ್ದರು, ಜೆಡಿಎಸ್ ಜಿಲ್ಲೆಯಿಂದ ಗೆದ್ದಿದ್ದು, ಅವ್ರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಅವ್ರನ್ನ ಸಸ್ಪೆನ್ಷನ್ನಲ್ಲಿ ಇಟ್ಟಿದ್ರು. ಆಗಿನ್ನೂ ಅಪರಾಧಿನೋ ಅಪರಾಧಿ ಅಲ್ವೋ ಅಂತಕ್ಕಂಥದ್ದು ತೀರ್ಪು ಬಂದಿರಲಿಲ್ಲ. ಹಾಗಾಗಿ ಇದರಲ್ಲಿ ನಿಮಗೆ ಒಂದು ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕಿಂತ ನಾನು ಹೆಚ್ಚು ಇದ್ರ ಬಗ್ಗೆ ವಿಷಯದ ಬಗ್ಗೆ ಇನ್ನೇನು ಪ್ರಸ್ತಾವನೆ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.